ಜನತೆಗೆ ನಮಸ್ಕರಿಸುತ್ತಾ ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿದ ಮಾಜಿ ಕೇಂದ್ರ ಸಚಿವ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆಯಲ್ಲಿ ನಡೆದ ಒಂದು ಸಭೆಯಲ್ಲಿ ನಿಷೇಧಿತ ಪದ ಇವತ್ತಿನ ದಿನದಲ್ಲಿ ಸಾರ್ವಜನಿಕರಿಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತಿಲ್ಲ ನಿಷೇಧ ಆಗಿದೆ ಏನದು ಅಂತೇಳಿ. ಆದರೂ ಕೂಡ ಅವರು ಒಂದು ನಮ್ಮ ಸಮಾಜದ ಒಂದು ನಿಷೇಧಿತ ಪದವನ್ನು ವ್ಯಂಗ್ಯವಾಗಿ ಬಳಸಿ ಒಂದು ಸಭೆಯಲ್ಲಿ ಅವಮಾನಿಸಿದ್ದಾರೆ. ಅವರಿಗೆ ಇವತ್ತಿನ ದಿವಸ ಇಡೀ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಕುಲ ಬಾಂಧವರು ಅವರಿಗೆ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ನಮ್ಮ ಸ್ವಾಭಿಮಾನ ಸಮಾಜದ ಒಂದು ಕುಲ ವೃತ್ತಿಗೆ ಕುಲ ಬಾಂಧವರಿಗೆ ಅವಮಾನಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧಿಕ್ಕಾರಕ್ಕೆ ಹೋಗ್ತೇವೆ. ಯಾಕಂದ್ರೆ ಸರ್, ತಾವು ಒಬ್ಬರು ಜನಪ್ರತಿನಿಧಿ, ನಮ್ಮ ಒಂದು ಅವರನ್ನು ನಿಮ್ಮ ಹತ್ರ ತೋರ್ತೀವಿ, ನೀವು ನ್ಯಾಯ ಕೊಡಿಸ್ಬೇಕು. ಆ ನ್ಯಾಯ ಕೊಡಿಸುವವರೇ ನಮ್ಗೆ ಅವಮಾನಿಸ್ತೀರಿ ಅಂದ್ರೆ ಇದು ಯಾವ ನ್ಯಾಯ ಸರ್? ಇದು ಯಾವ ನ್ಯಾಯ? ಪ್ರತಿಯೊಬ್ಬರು ಅವಮಾನಿಸ್ತೀರಿ, ಕ್ಷಮೆ ಯಾಚಿಸ್ತೀರಿ, ಅವಮಾನಿಸ್ತೀರಿ, ಕ್ಷಮೆ ಯಾಚಿಸ್ತೀರಿ. ನಮ್ಮ ನ್ಯಾಯ ಯಾವಾಗ ಸಿಗ್ತದ? ನಮ್ಮ ಸಣ್ಣ ಸಮಾಜಕ್ಕೆ ಇವತ್ತಿನ ದಿನದಲ್ಲಿ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲದಕ್ಕೆ ನಾವು ನಮ್ಗೆ ಅವಮಾನಿಸ್ತಾ ಇದ್ದೀರಾ? ಏನ್ ಕಾರಣ? ಇವತ್ತಿನ ದಿವಸ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ರಾಜ್ಯ ಸರ್ಕಾರ ಕೂಡ ಅವರಿಗೆ ಶಿಕ್ಷೆ ಗುರಿಪಡಿಸಬೇಕು, ಅವರ ಪಕ್ಷದವರು ಕೂಡ ಶಿಕ್ಷೆ ಗುರಿಪಡಿಸಬೇಕು. ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದೀವಿ. ಯಾಕಂದ್ರೆ ನಮ್ ನ್ಯಾಯ ಬೇಕು. ಯಾಕಂದ್ರೆ ಎಷ್ಟಂತ ನಾವು ಈ ಅವಮಾನ ತಡ್ಕೊಳ್ಳೋಣ, ನಾವು ಕುಲವೃತ್ತಿ ಮಾಡ್ಕೊಂತ ಜೀವನ ಸಾಗಿಸ್ತಾ ಇದ್ವಿ. ಇವತ್ತಿನ ದಿವಸ ನಾವು ಶಾಂತಿಯುತವಾಗಿ ಎಲ್ಲಾ ಮಹಾನ್ ಪುರುಷರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆ ಮಾಡಿದೀವಿ. ಕಾರಣ ನಾವು ಶಾಂತಿಯುತವಾಗಿದ್ದೀವಿ. ಯಾಕೆ ನಮ್ಗೆ ಅವಮಾನಿಸ್ತಾ ಇದ್ದೀರಾ? ನಮ್ಮ ನ್ಯಾಯ ಬೇಕು, ನ್ಯಾಯ ಬೇಕು. ನಮ್ಮ ಸಮುದಾಯದಲ್ಲಿ ಮಹಾಪದ್ಮಾನಂದ ರಾಜವಂಶಸ್ಥರು, ಕಳಚೂರಿ ವಂಶಸ್ಥರು, ಚಂದ್ರಗುಪ್ತ ಮೌರ್ಯರು, ಆಚಾರ್ಯ ಉಪಾಲಿ, ಶಿವಾಜಿ ಮಹಾಲೆ, ಬಿಜ್ಜಾಳಿ ಮಹಾರಾಜರು, ಇಷ್ಟೆಲ್ಲಾ ಮಹಾನ್ ಇದ್ದಾರೆ. ಯಾಕೆ ನಮ್ಮ ಇತಿಹಾಸವನ್ನು ಮುಚ್ಚಿಡ್ತಾ ಇದ್ದೀರಾ? ಯಾಕ ನಮ್ಮ ಇತಿಹಾಸ ನಿಮ್ಗೆ ಗೊತ್ತಿಲ್ವಾ? ಇತಿಹಾಸ ನೋಡ್ರಿ. ನಾವು ಯಾವ ಟೈಮ್ ನಾವು ಯಾವ ರೀತಿ ಇದ್ದೀವಿ, ಯಾವ ರೀತಿಯಿಂದ ಬೆಳೆದು ಬಂದಿವೆ. ಪ್ರಸ್ತುತ ನಮ್ಮ ಹತ್ರ ಸಮುದಾಯದ ಜನಸಂಖ್ಯೆ ಕಡಿಮೆ ಇದ್ದಕ್ಕೆ ನಮಗೆ ಈ ತರ ಅವಮಾನ ಮಾಡಿಸ್ತಾ ಇದ್ದೀರಾ? ಇಲ್ಲ ಸರ್, ನಾವು ರಾಜ್ಯಾದ್ಯಂತ 20 ಲಕ್ಷ ಜನಸಂಖ್ಯೆ ಇದ್ದೀವಿ. 20 ಲಕ್ಷ ಜನಸಂಖ್ಯೆ ಇದ್ದೀವಿ. ನಾವು 20 ಲಕ್ಷ ಜನಸಂಖ್ಯೆ ನ್ಯಾಯ ಬೇಕಾದ್ರೆ ನಮಗೆ ಇವತ್ತಿನ ದಿವಸ ಚಳಿಗಾಲ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡಲೇಬೇಕು. ರಾಜ್ಯ ಮುಖ್ಯಮಂತ್ರಿಗಳಿಗೆ ನಾನು ಕಳಕಳಿಯ ಮನವಿ ಮಾಡ್ಕೋದೇನೆಂದ್ರೆ, ಸಾಕಾಗಿದೆ ಸರ್ ನಮ್ಗೆ ಇದು ಅವಮಾನ. ಎಷ್ಟಂತ ತಳ್ಕೋಬೇಕು ನಾವು? ನಮ್ಗೆ ನ್ಯಾಯ ಕೊಡ್ಸ್ರಿ, ಚಳಿಗಾಲ ಅಧಿವೇಶನದಾಗ ನಮಗೆ ಆಂಧ್ರ ಪ್ರದೇಶದಾಗ ಜಾರಿಗೆ ಆಗ್ಯದ ಕಾಯ್ದೆ, ನಮ್ಮ ಕರ್ನಾಟಕದಲ್ಲೂ ಮಾಡ್ರಿ. ಕರ್ನಾಟಕದಲ್ಲಿ ನಮ್ಗೆ ನ್ಯಾಯ ಕೊಡ್ರಿ. ಕರ್ನಾಟಕದಾಗ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡ್ರಿ. ಮುಖ್ಯಮಂತ್ರಿಗೆ, ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಳಕಳಿಯ ಮನವಿ. ನಾನು ಕಳೆದ ಒಂದು ತಿಂಗಳ ಹಿಂದೆ ಒಂದು ಕಲಬುರಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ನಿಷೇಧಿತ ಪದ ಬಳಸಿದಕ್ಕೆ ಸಚಿವರು ತಕ್ಷಣ ಸ್ಪಂದಿಸಿ ಒಂದೇ ತಾಸಲ್ಲಿ 1 hour ಅಲ್ಲಿ ಆ ಪುಸ್ತಕನ ಬಿಡುಗಡೆ ಮಾಡಲಾರ್ದಂಗ ಆ ಪುಸ್ತಕನ ಅದನ್ನ ಬಿಡುಗಡೆ ಮಾಡಲಾರ್ದಂಗ ತಡೆ ಹಿಡಿದು ಆ ಅಧ್ಯಾಯವನ್ನು ತೆಗೆಸಿದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರೇ, ನಾವು ತಮ್ಮಲ್ಲಿ ಕಳಕಳಿಯ ಮನವಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲಾ ಶಾಸಕರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ನಮಗೆ ಬಹಳ ಅನ್ಯಾಯ ಆಗ್ತದೆ, ಅವಮಾನ ಆಗ್ತಾ ಇದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಚಳಿಗಾಲದ ಅಧಿವೇಶನದಲ್ಲಿ ನಮ್ಗೆ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತಗೊಂಬರ್ರಿ. ನಾವು ನಮ್ಮ ಒಂದು ಎಲ್ಲ ಇಡೀ ಸಮಸ್ತ ಕಲಬುರಗಿ ಜಿಲ್ಲೆಯ ಒಂದು ಕ್ಷೌರಿಕ ವೃತ್ತಿ ಬಾಂಧವರಿಂದ ತಮ್ಮಲ್ಲಿ ಕಳಕಳಿಯ ಮನವಿ. ನಾವು ಬೆಳಿಗ್ಗೆ ಎದ್ದು ವೃತ್ತಿ ಮಾಡ್ತೀವಿ, ಜಾತಿ ಭೇದ ಇಲ್ಲದೆ ತಲೆತಲಾಂತರಗಳಿಂದ ಮಾಡ್ಕೊಂಡು ಬಂದಿವಿ. ಇವತ್ತಿನ ದಿವಸ ನಮ್ಮ ಕುಲ ವೃತ್ತಿಯನ್ನು ಬೇರೆ ರಾಜ್ಯದವರು ಬಂದು ಕಳಿಸ್ತಾ ಇದ್ದಾರೆ. ಕಾರಣ ಯಾಕಂದ್ರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ನಾವ್ ಎಷ್ಟಂತ ತಡ್ಕೋಬೇಕು, ಎಲ್ಲಾನು ತಡ್ಕೋಬೇಕು, ಈ ಅವಮಾನಗಳು ತಡ್ಕೋಬೇಕು. ಜಾತಿ ಈ ತರ ವೃತ್ತಿನೂ ಬೇರೆ ಕಸ್ಕೊಂತಾ ಇದ್ದಾರೆ. ನಮಗ್ ನ್ಯಾಯ ಬೇಡವಾ? ನಮ್ ನ್ಯಾಯ ಸಿಗ್ಬೇಕಲ್ಲ. ಅದಕ್ಕೋಸ್ಕರ ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತರಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ನಾವು ಪೊಲೀಸ್ ಅಂತ ಕೊಟ್ಟರೆ ದೂರ ಆಗ್ತಾ ಇದೆ. 10 ವರ್ಷಗಳಿಂದ ನಾವು ಎಷ್ಟೋ ಜನಪ್ರತಿನಿಧಿಗಳು ದೂರ ಕೊಡ್ಕೋಬೇಕು, ಇಲ್ಲಿ ತನಕ ಅದಕ್ಕೆ ಯಾವುದೋ ಫಲ ಸಿಕ್ಕಿಲ್ಲ. ನಮಗೆ ನ್ಯಾಯ ಕೊಡಿಸಿ. ಬಸನಗೌಡ ಪಾಟೀಲ್ ವಿರುದ್ಧ ನಾವು ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನಮಗೆ ಅವ್ರು ನ್ಯಾಯ ಕೊಡೋರೆ ನಮ್ಗೆ ಅವಮಾನಿಸ್ತಾ ಇದ್ದಾರೆ ಅಂದ್ಮೇಲೆ ಅವರಿಂದ ನ್ಯಾಯ ನಮ್ಗೆ ಯಾವ ರೀತಿ ಸಿಗ್ತದೆ? ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ 224 ಎಲ್ಲಾ ಶಾಸಕರಿಗೆ ಕೇಳ್ಕೋಬೇಕಂದ್ರೆ, ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸಿ. ರಾಜ್ಯದ ಎಲ್ಲಾ ಕಡೆ ನಮ್ಮ ಸಮುದಾಯದವರು ಇದ್ದಾರೆ. ನಿಮಗೆ ಕ್ಷೌರಿಕ ವೃತ್ತಿ ಮಾಡೋರೇ ನಮ್ಮ ಸಮುದಾಯದವರು, ನಿಮಗೆ ಕ್ಷೌರಿಕ ಕೇಶ ವಿನ್ಯಾಸ ಮಾಡೋರೇ ನಮ್ಮ ಸಮುದಾಯದವರು. ನಮ್ಮ ಒಂದು ಸಮುದಾಯಕ್ಕೆ ನ್ಯಾಯ ಕೊಡ್ರಿ. ಇವತ್ತಿನ ದಿವಸ ಚಳಿಗಾಲ ಅಧಿವೇಶನದಾಗ ನಮಗೆ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಆಗ್ಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶಿಕ್ಷೆ ಆಗ್ಲೇಬೇಕಂತ ನಾನು
ಆಗ್ರಹಿಸ್ತಾ ಇದ್ದೀನಿ.